ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ್ ಅಂತ ನಿರ್ದೇಶಕನಾಗಿದ್ದೀನಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ. ಈಗ ನಮ್ಮ ಅಧ್ಯಕ್ಷರಾದಂಥ ಎಚ್ ಸಿ ಕೃಷ್ಣರವರು, ನಮ್ಮ CEO ಆದಂಥ ಇನ್ಚಾರ್ಜ್ CEO ಸುಮಾರ್ ಅವರು ಮತ್ತು DGM ರಮೇಶ್ ಅವರೆಲ್ಲ ಇವಾಗಲೇ ಹೇಳಿದ್ದಾರೆ. ನಮ್ಮದು ಈಗ 1923 ಜುಲೈನಿಂದ ಈವರೆಗೂ ಈ ಒಂದು 16 ತಿಂಗಳು 17 ತಿಂಗಳು ಒಂಥರ ಇಕ್ಕಟ್ಟಿನಲ್ಲಿದ್ವಿ. ಅದೇ ವನವಾಸದಲ್ಲಿದ್ದ ಹಾಗೆ ಇತ್ತಿದ್ದು. ಮುಂದೆ ಹೇಗಪ್ಪ ಇದು ಮರ್ಜರ್ ಆಗುತ್ತಾ ಇಲ್ವಾ ಅನ್ನೋದು ನಮಗೆ ಬ್ಯಾಂಕ್ನವ್ರಿಗೆ ಅಷ್ಟೇ ಅಲ್ಲ, ಎಲ್ಲ ಗ್ರಾಹಕರಿಗೆ ಮತ್ತು ಡೆಪಾಸಿಟರ್ಸ್ ಅಷ್ಟೂ ಜನಕ್ಕೆ ಇದೊಂದು ಹೆದರಿಕೆ ಇತ್ತು. ಅದು ಈಗ ನಿನ್ನೆ ಆರ್ಡ್ರ್ ಬಂತು. 6ನೇ ತಾರೀಕಿಂದ ಇದು ವಿಲೀನ ಆಗ್ತಾಯಿದೆ. ಕಾಸ್ಮೋಸ್ ಬ್ಯಾಂಕ್ನವ್ರ ಜೊತೆಗೆ ನಮ್ಮದು ವಿಲೀನ ಆಗಿ ಮುಂದಿನ ಪ್ರಕ್ರಿಯೆ 5ನೇ ತಾರೀಕು ಮುಗಿಯುತ್ತೆ ಎಲ್ಲ. 6ನೇ ತಾರೀಕಿಂದ ಕಾಸ್ಮೋಸ್ ಬ್ಯಾಂಕು ಅವರ ವ್ಯವಹಾರವನ್ನು ಶುರು ಮಾಡ್ತಾರೆ. ಈ ಕಾಸ್ಮೋಸ್ ಬ್ಯಾಂಕು ಪುಣೆಯಲ್ಲಿ ಇದರ ಹೆಡ್ ಆಫೀಸ್ ಇದೆ. ಇವ್ರದ್ದು 183 ಬ್ರಾಂಚಸ್ ಆಗುತ್ತೆ ನಮ್ಮದನ್ನು ಸೇರಿಸ್ಕೊಂಡಾಗ. ಇದು 7 ರಾಜ್ಯಗಳಲ್ಲಿ ಇದು ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದ್ರ ಜೊತೆಗೆ ಇದ್ರದ್ದು 381 ಕೋಟಿ ನಿವ್ವಳ ಲಾಭನ ಮಾಡ್ತಾಯಿದೆ. ಅದ್ರ ಜೊತೆಗೆ ಇದ್ರದ್ದು NPA 1.54ರಷ್ಟಿದೆ ಅಷ್ಟೇ. ಮತ್ತು ಇದು 19 UCBಗಳನ್ನು ಇದುವರ ತನಕ ವಿಲೀನಗೊಳಿಸ್ಕೊಂಡಿದೆ. ಮರ್ಜರ್ ಆಗಿರೋದು ನಮ್ಮದು 19ನೇದು. ನಮ್ಮದು 19ನೇ ಯೂನಿಟ್ ಆಗಿದೆ. ಮತ್ತು 18 ಲಕ್ಷ ತೃಪ್ತಿಕರ ಗ್ರಾಹಕರು ಈ ಕಾಸ್ಮೋಸ್ ಬ್ಯಾಂಕ್ನಲ್ಲಿದ್ದಾರೆ. ಈಗ ಈ ಒಂದು ಕಾಸ್ಮೋಸ್ ಬ್ಯಾಂಕಿಗೆ ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಠೇವಣಿದಾರರು ಮತ್ತು ನಮ್ಮ ಯಾರ್ಯಾರು ಇದರಲ್ಲಿ ಡೆಪಾಸಿಟ್ಸ್ ಇಟ್ಟಿದ್ದರು ಅಥವಾ ನಮ್ಮ ವ್ಯವಹಾರ ಮಾಡ್ತಿದ್ದರು ಮತ್ತು ಎಲ್ಲ ಸದಸ್ಯರುಗಳು ಇವಾಗ ಇದರ ಜೊತೆಗೆ ವಿಲೀನ ಆಗ್ತೀವಿ ನಾವು. ಈ ಒಂದು ಕಾಸ್ಮೋಸ್ ಬ್ಯಾಂಕ್ನಲ್ಲಿ ಎಲ್ಲ ಥರ ನಿಮಗೆ ಡಿಜಿಟಲ್ ವ್ಯವಹಾರಗಳು ಮಾಡೋದಕ್ಕಂತಹ ಎಲ್ಲ ಅವಕಾಶಗಳು ಇದರಲ್ಲಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಪ್ರತಿಯೊಂದು ನಿಮಗೆ ಏನೇನು ಸೌಲಭ್ಯಗಳು ಬೇಕು ಎಲ್ಲ ಸೌಲಭ್ಯಗಳು ಸಿಕ್ಕತ್ತೆ. ಈ ಒಂದು ವಿಲೀನ ಆಗೋದಕ್ಕೆ ನಮ್ಮಲ್ಲಿ ಮುಖ್ಯರಾಗಿ ನಮ್ಮ ಎಚ್ ಸಿ ಕೃಷ್ಣ ಅಧ್ಯಕ್ಷರಾದಂಥ ಎಚ್ ಸಿ ಕೃಷ್ಣರವರು ತುಂಬ ಶ್ರಮ ವಹಿಸಿದ್ದಾರೆ ಅಂತ ಹೇಳಬೇಕಾಗತ್ತೆ. ಅದಲ್ಲದೆ ಇದು ಮರ್ಜರಿಗೆ ಯಾವತ್ತು ನಮ್ಮದು 35A ಇಂಪೋಸ್ ಆಯಿತು ಜುಲೈನಲ್ಲಿ, ಮಾರನೇ ದಿವಸವೇ ನಮ್ಮ ಬೋರ್ಡ್ನಲ್ಲಿ ಇದನ್ನು ಒಂದು ಡಿಸಿಷನ್ ತೊಗೊಂಡ್ವಿ. ಇದು ಇಮ್ಮಿಡಿಯೇಟಾಗಿ ಮರ್ಜರಿಗೆ ಹೋಗಬೇಕಾಗತ್ತೆ, ಇಲ್ಲ ಅಂದರೆ ಕಷ್ಟ ಆಗತ್ತೆ ಅನ್ನೋದನ್ನು. ಆ ಒಂದು ನಿರ್ಧಾರ ತೊಗೊಂಡಿದ್ದನ್ನು ಯಾವುದೇ ಕಾರಣಕ್ಕೂ ನಾವು ಬೇರೆ ಯಾರ್ಯಾರು ಏನೇನು ಹೇಳಿದ್ರು ನಾವು ವಿಚಲಿತರಾಗಲಿಲ್ಲ. ನಮ್ಮ ಬೋರ್ಡ್ ಸಂಪೂರ್ಣವಾಗಿ ಇಲ್ಲ, ಇದು ಮುಂದೆ ಹೋಗಬೇಕಾಗತ್ತೆ. ಯಾಕೆ ಅಂದರೆ ಠೇವಣಿದಾರರ ಹಿತದೃಷ್ಟಿ ಮತ್ತು ನಮ್ಮ ಬ್ಯಾಂಕಿನ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ವರ್ಗದ ನಮ್ಮ ನೌಕರರಿದ್ದರು, ಅಂದರೆ ಎಂಪ್ಲಾಯೀಸು, ಅವರಿಗೆ ಅನುಕೂಲ ಆಗಬೇಕು, ತೊಂದರೆ ಆಗಕೂಡ್ದು ಅನ್ನೋ ಒಂದು ಉದ್ದೇಶದಿಂದ ವಿಲೀನಕ್ಕೆ ಹೋಗಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ. ಇದಕ್ಕೆ ಪ್ರತಿದಿನವೂ ಒಂದು ದಿನವೂ ತಪ್ಪದೆ ನಮ್ಮ ಎಸ್ಪೆಷಲಿ ನಮ್ಮ ಎಚ್ ಸಿ ಕೃಷ್ಣರವರು ಮತ್ತು ನಿರ್ದೇಶಕರು ಒಂದು ಸ್ವಲ್ಪ ಜನ ಇಲ್ಲಿ ಬಂದು ಪ್ರತಿದಿನ ಬ್ಯಾಂಕ್ನಲ್ಲಿದ್ದು ಬಂದವರಿಗೆಲ್ಲ ಯಾವ ರೀತಿ ಏನೇ ಕೇಳಿದ್ರು ಅವರು ಯಾವುದೇ ಒಂದು ಅವ್ರದ್ದು ಎಂಥದ್ದೇ ಒಂದು ಕಷ್ಟಗಳಿದ್ದರು ಏನೇ ಇದ್ದರೂ ಹೇಳ್ಕೊಂಡ್ರು ಅದಕ್ಕೆ ಸ್ಪಂದಿಸ್ತಾಯಿದ್ರು. ಈವನ್ ಕೃಷ್ಣರವರು ಅವರ ಮನೆಯಲ್ಲಾಗಲಿ ಬೇರೆ ನಿರ್ದೇಶಕರು ಅಷ್ಟೇ ಅವರ ಮನೆಗಳಿಗೆ ಫೋನ್ ಮಾಡಿದಾಗ ಯಾರೂ ಒಂದು ಇದು ಮಾಡಲಿಲ್ಲ, ಎಲ್ಲರೂ ಸಾವಧಾನವಾಗಿ ಹೇಳ್ತಿದ್ರು. ಹಾಗೆ ನಮ್ಮ ಎಂಪ್ಲಾಯೀಸು ಅಷ್ಟೇ, ಪ್ರತಿಯೊಬ್ಬರು CEO ಇಂದ ಹಿಡಿದು ಕೆಳಗಡೆ ಇರತಕ್ಕಂಥ ಒಂದು ಅಟೆಂಡರು ಸಹ ಯಾರೇ ಹೋಗಿ ಡೆಪಾಸಿಟರ್ಸು ಹೋಗಿ ಕೇಳಿದಾಗ ಯಾವತ್ತೂ ಯಾವುದಕ್ಕೂ ಅವರು ಬೇಜಾರು ಮಾಡ್ಕೊಳ್ದೆ ಅವರೆಲ್ಲದಕ್ಕೂ ಸಮಾಧಾನದ ಉತ್ತರವನ್ನು ಕೊಟ್ಟು ಅವ್ರಿಗೆ ಮಾಡ್ಕೊಂಬಂದರು. ಈಗ ಅವರೆಲ್ಲ ಒಂದು ಏನು ಕಷ್ಟಗಳಿತ್ತು ಅದು ನಿವಾರಣೆ ಆಗ್ತಾಯಿದೆ. ಮತ್ತು ಈಗ ನಮ್ಮ ಬ್ಯಾಂಕಿನಲ್ಲಿ ಅವರಿಗೆ ಬಡ್ಡಿ ದರ ಏನಿತ್ತು ಅದಷ್ಟು ಅವರ ಅಕೌಂಟಿಗೆ ಹೋಗಿತ್ತು. ಅಂದರೆ ಅವ್ರದ್ದೇನು 3% ಇತ್ತು ಅದೇನಿತ್ತು ಅದೆಲ್ಲ ಹೋಗಿ ಅವರ ಅಕೌಂಟ್ನಲ್ಲಿತ್ತು. ಈಗ 6ನೇ ತಾರೀಕು ಆದಮೇಲಿಂದ ಅವರುಗಳಿಗೆ ಆ ಒಂದು ಅಮೌಂಟನ್ನು ತಗೊಳ್ಳೋದಕ್ಕೆ ಅವರಿಗೆ ಇಮ್ಮಿಡಿಯೇಟಾಗಿ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ಈಗ ನಮ್ಮ ಬ್ಯಾಂಕ್ನಲ್ಲಿ ಈಗ ಏನಿತ್ತು ಅವ್ರದ್ದು ಠೇವಣಿಗಳು, ಇದಕ್ಕೆ ಕಾಸ್ಮೋಸ್ನವರು 8% ಬಡ್ಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಅನುಕೂಲ ಅವ್ರಿಗಾಗತ್ತೆ. ತಕ್ಷಣದಿಂದಲೇ 6ನೇ ತಾರೀಕು ಅವ್ರು ಶುರು ಮಾಡ್ತಿದ್ದ ಹಾಗೆ ಬಂದು ಡೆಪಾಸಿಟರ್ಸ್ ಬಂದು ಬ್ಯಾಂಕ್ನಲ್ಲಿ ಅವರು ಮಾತನಾಡಿದ ತಕ್ಷಣ ಅಲ್ಲೊಂದು ಫಾರ್ಮ್ಯಾಲಿಟೀಸ್ ಇರುತ್ತೆ, ಫಾರ್ಮ್ಯಾಲಿಟಿ ಮಾಡ್ತಿದ್ದ ಹಾಗೆ ಅವರಿಗೆ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ರೇಟ್ಗಳೇನು ಬರಬೇಕು ಅದು ಇಂಟ್ರೆಸ್ಟ್ ಬರೋದಕ್ಕೆ ಶುರು ಆಗುತ್ತೆ. ಆದ್ದರಿಂದ ನಾವು ಇಷ್ಟು ದಿವಸ ಏನು ನಾವು ಮಾಡ್ಕೊಂಬಂದಿದ್ವಿ ನಮ್ಮ ಬೋರ್ಡು ಇವತ್ತು ಅದಕ್ಕೆ ಫಲ ಸಿಕ್ಕಿದೆ. ಇನ್ನು ನಾಳೆದರಿಂದ ಅಂದರೆ ಶನಿವಾರ ನಮ್ಮದು ಮುಕ್ತಾಯ ಆಗುತ್ತೆ. ಸೋಮವಾರದಿಂದ ಕಾಸ್ಮೋಸ್ ಬ್ಯಾಂಕ್ನವರು ಶುರು ಮಾಡ್ತಾರೆ. ಇದು
ಒಂದು ಕಾಸ್ಮೋಸ್ ಬ್ಯಾಂಕು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಶೆಡ್ಯೂಲ್ಡ್ ಬ್ಯಾಂಕ್ ಆಗಿರೋದ್ರಿಂದ ಇದು ತುಂಬ ಅನುಕೂಲಗಳಿದೆ ಇದರಲ್ಲಿ. ಇದು ಆಲ್ಮೋಸ್ಟ್ ನ್ಯಾಷನಲೈಸ್ ಬ್ಯಾಂಕ್ ಹೇಗೆ ವ್ಯವಹಾರ ಮಾಡುತ್ತೋ ಅದೇ ರೀತಿ ಇವರು ವ್ಯವಹಾರ ಮಾಡ್ತಿದ್ದಾರೆ. ಆದ್ದರಿಂದ ನೀವುಗಳು ಮುಂದೇನು ಇದಕ್ಕೆ ಸಹಕಾರ ಕೊಟ್ಕೊಂಡ್ಬಂದು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ಗೆ ಯಾವ ರೀತಿ ನೀವು ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ರೋ ಅದೇ ರೀತಿ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ಅವ್ರು ಕಾಸ್ಮೋಸ್ನವರು ಹೇಳ್ತಾರೆ. ನೀವುಗಳು ಅಲ್ಲಿ ಅವ್ರ ಜೊತೆ ವ್ಯವಹಾರ ಮಾಡಿಕೊಂಡು ಮುಂದೆ ಹೋಗ್ಬೋದಾಗತ್ತೆ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ.